ಸಮಸ್ಯೆ ಏನಾಗಿದೆ? ಸಮಸ್ಯೆ ಡೆಲಿವರಿ 9 ದಿನ ಆಯ್ತು ಅಣ್ಣ. ಹುಡುಗಿ ಸಮಸ್ಯೆ ಭಾಳ ಇತ್ತು ಅಣ್ಣ. ಹೆಸರೇನು? ಪೇಷಂಟ್ ಹೆಸರು ಸಿದ್ದಮ್ಮ. ಮಸ್ಕಂಡ್ ಇಲ್ಲೇ ನಮ್ದು ಕರ್ಕೊಂಡ್ಬಂದೀವಿ. ಇಲ್ಲೇ ಡೆತ್ ಆಗ ಮುಂದಕ್ಕೆ ಹೋರಂತ ಕಳ್ಸ್ಯಾರ. ಇಲ್ಲಿ ಎದಕ್ಕೆ ಕರ್ಕೊಂಬಂದಿದ್ರು ಹಾಸ್ಪಿಟ್ಲಿಗೆ? ಜ್ವರ ಬಂದವಂತ ಕರ್ಕೊಂಡ್ಬಂದೀವಿ. ಜ್ವರ ಬಂದವಂತ ಕರ್ಕೊಂಡ್ಬಂದಿ. 9 ದಿನ ಆಯ್ತು ಡೆಲಿವರಿ ಆಯ್ತು. ಇಲ್ಲೇ ಡೆಲಿವರಿ ಆಯ್ತು. ದಿನ ಆಯ್ತು. ಇವರೇ ಮಾಡಿದಾರ? ಇವರೇ ಮಾಡಿರ. ಮತ್ತೆ ಪ್ರಾಬ್ಲಮ್ ಐತಿ ಹೇಳಿಲ್ಲ. ರಿಪೋರ್ಟ್ ಇವ್ರ ಹತ್ರ ಐತೆ ಪಟ್ಟಿಲ್ಲ ಅವ್ರು. ಡಾಕ್ಟರ್ ಹೆಸರೇನು? ಸೌಮ್ಯ ಗುಂಡಳ್ಳಿ. ರಿಪೋರ್ಟ್ ಅವ್ರ ಹತ್ರ ಐತೆ ಪಟ್ಟಿಲ್ಲ. ನಮಗೆ ಕರ್ಕೊಂಡು ಹೋಗಂದ್ರೆ ಹುಷಾರಿದ್ದಿಲ್ಲ. ಅದನ್ನು ಮಾಡಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡಿವಿ. ಅಲ್ಲಿ ಇಲ್ಲಿ ಹೋಗಿ ಜೀವ ಆಗಿತ್ತಾನ. ಹಾಸ್ಪಿಟಲ್ ರೆಫರ್ ಮಾಡವಲ್ರಿ ಅವ್ರು ರಾತ್ರಿ ಬೇರೆ ಕಡೆ ಹಾಸ್ಪಿಟಲ್ ಸೀರಿಯಸ್ ಇತ್ತಂದ್ರು ಬೇರೆ ಕಡೆ ರೆಫರ್ ಮಾಡ್ತಾ ಇಲ್ಲ. ಹಾಸ್ಪಿಟಲ್ ಹೇಳ್ರಿ ನಾವು ಅಲ್ಲಿ ಕರ್ಕೊಂಡು ಹೋಗ್ತು ಅಂದ್ರ ಇಲ್ಲ ಸೀರಿಯಸ್ ಐತೆ ನೀವು ಕೇಳದಲ್ಲಿ ಕರ್ಕೊಂಡು ಹೋಗೋಣ. ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಿಟ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಂತ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಇಲ್ಲೇ ಜೀವ ಆಗಿತ್ತು. ಇಲ್ಲಿ ಅವ್ರ ಅಪ್ಪ ಅವರು ಹೊಡ್ಕಂತಾರ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಅವನು ಆಂಬುಲೆನ್ಸ್ ಬಚ್ಚಿಟ್ಟಾನ. ಯಾರು ಬಚ್ಚಿಟ್ಟಾರ? ಆಂಬುಲೆನ್ಸ್ ಓನರ್ ಅಲ್ಲಣ್ಣ. ಅಲ್ಲಿ ಡೆತ್ ಆಯ್ತಾ ಬಾಡಿ ತಗೊಂಡು ಮನೆಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಬೇರೆ ಕಡೆ ಹೋಯ್ತಪ್ಪ ಅಂತ ಬಳಿ ಫೋನ್ ಮಾಡಿ ಬೇಯ್ದ್ರಿ ಅಂತಾನ. ಆಯ್ತು ಬಂದಿವ್ ಪೆಟ್ರೋಲ್ ಹಾಕ್ಸಕ್ ಬಂದಿವ್ ಅಂತ ಆಂಬುಲೆನ್ಸ್ ಆ ಹುಡುಗಿನ ಆರಾಮಿದ್ರ ಬಾಡಿ ಇಸ್ಕೊಂಡು ಹೋಗ್ತಾರ ಆಂಬುಲೆನ್ಸ್. ಅವ್ರಿಗೆ ಡೆತ್ ಹೇಳಲ್ಲ ತಮ್ಮ ಕಡೆ ಐತೆ ಹೊಡೆ ಹೋಗ್ಬೇಕಂತ ಅವ್ರು ಒಂದು ತಾಸು ಇದು ಮಾಡಿ ಬೇರೆ ಆಂಬುಲೆನ್ಸ್ ಹೇಳಿದ್ವಿ. ಅವ್ರು ಬಂದ್ರು ಮತ್ತೆ ಆಮೇಲೆ ಇವ್ನು ಕಳಿಸಿದ ಆಂಬುಲೆನ್ಸ್ ತಗೊಂಡ್ಬಂದಿವ. 100 ಮೇಳ ಮುಂದೆ ತಪ್ಪಣ.